ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರು, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಲೆಕ್ಟ್ ಮಾಡಿಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತೊಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಎಷ್ಟಾದ್ರು ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಹೌದು ಸರ್, ಟಾಟಾ ಎಸ್ ಡೀಸೆಲ್ ಸರ್. ಟಾಟಾ ಎ ಸಿ ಟಾಟಾ ಎಸ್ ಡೀಸೆಲ್ BS6 ಸರ್. ಇದು ಗೋಲ್ಡಾ? ಟಾಟಾ ಎ ಸಿ ಗೋಲ್ಡಾ? ಹಾಂ ಸರ್, ಟಾಟಾ ಎಸ್ ಡೀಸೆಲ್. ಇದು ಡೀಸೆಲ್ ಇಂಜಿನಾ? ಹಾಂ, ಡೀಸೆಲ್ ಸರ್. ಯಾವ್ದು ಮಾಡಲು ಸರ್ ಇದು? ಇದು ಸರ್ ತಗೊಂಡ್ರೆ ಈಗ 6 ಜನವರಿ ಸರ್ 25, 3 ತಿಂಗಳಾಗಿತ್ತು. ಬರೀ 3 ತಿಂಗಳಾಗಿದೆಯಾ? ಹಾಂ ಸರ್. ಹಾಂ, 3 ತಿಂಗಳು. ಓಕೆ, ಡೀಸೆಲ್ ಗಾಡಿ BS6 ಅಲ್ವಾ? ಹಾಂ ಸರ್. ಓಕೆ, ಓನರ್ ಸಿಂಗಲಾ? ಹಾಂ ಸರ್, ಓನರ್ ಸಿಂಗಲ್. ಎಷ್ಟು ಓಡಿದೆ ಸರ್ ಗಾಡಿ? ಸರ್ ಏನೈತ್ರಿ ಸರ್? ಕಿಲೋಮೀಟ್ರು ಎಷ್ಟು ಓಡಿದೆ? 2200 ಸರ್. ಬರೀ 2200? ಹಾಂ ಸರ್. ಓಕೆ, ಗಾಡಿ ಜಾಸ್ತಿ ಓಡಿಲ್ಲ? ಹಾಂ, ಹೊಡಿಲ್ಲ ಸರ್. ಓಕೆ ಓಕೆ, ಬಾಡಿ ಎಲ್ಲ ಕಟ್ಸಿದ್ರಾ? ಹಾಫ್ ಬಾಡಿ ಇದೆ ಸರ್. ಹಾಫ್ ಬಾಡಿ? ಹಾಂ ಸರ್. ಓಕೆ, ಎಲ್ಲ ಕಂಡೀಷನ್ ಆಗಿದೆಯಾ ಗಾಡಿ? ಹೊಸ ಗಾಡಿ ಮಾರ್ತಿರೋದು ಬೇರೆ ಉದ್ದೇಶ? ಅಂದರೆ ಸರ್ ನಾನು ಜಾಬ್ ಆಗಿತ್ತು ರೀ ಸರ್ ಪುಣೆಗೆ. ಹಾಂ ಹಾಂ ಹಾಂ. ನಾನು BE ಮೆಕ್ಯಾನಿಕಲ್ ಓದಿದ್ದೇನೆ, ಆ ಕಡೆ ಹೊಂಟಿದ್ದೀನಿ ಸರ್. ಓಕೆ. ಅದಕ್ಕೆ ಕೊಡ್ತಾ ಇದ್ದೇನೆ. ಗಾಡಿ ಕಂಡೀಷನ್ ಸರ್ ನೈಸ್ ಇದೆ, ವೆರಿ ನೈಸ್ ಇದೆ, ಹೊಸ ಇದೆ, ಹಾಗೆ ಇದೆ ಸರ್. ಬಟ್ ಗಾಡಿ ಪ್ರಾಬ್ಲಮ್ ಏನಿಲ್ಲ, ನೀವು ಬೇರೆ ಉದ್ದೇಶದಿಂದ ಗಾಡಿ ಮಾರ್ತಿದ್ದೀರಾ? ಹಾಂ, ಎಸ್ ಸರ್. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಿ ಸರ್? ಹಾಂ ಸರ್, ಲೋನ್ ಇದೆ ಸರ್, 3.5 ಲಕ್ಷ ಲೋನ್ ಇದೆ ಸರ್. ನಾವು 3.5 ತಂದಿದ್ವಿ ಸರ್, 1/4. ಏನು ಹೇಳಿ? ನಾವು EMI ಕಟ್ಟಿದ್ದು 3.5 ಲಕ್ಷ ಸರ್. 3.5 ಲಕ್ಷ ಲೋನ್ ಇದೆ ಸರ್. ಲೋನ್ ಇದೆ, ಓಕೆ. ಮತ್ತು ನಾವು ತುಂಬಿದ್ದು ಸರ್ 3,05,000 ಸರ್. ಕ್ಯಾಶ್ ಕೊಟ್ಟಿದ್ರಾ? ಹಾಂ, ಕ್ಯಾಶ್ ಕೊಟ್ಟಿದ್ದು. ಮತ್ತು ಹಾಫ್ ಬಾಡಿಗೆ 15,000. ನಾವು ಟೋಟಲ್ ನಾವು ಖರ್ಚು ಮಾಡಿದ್ದು 3.20 ಸರ್. ಓಕೆ ಓಕೆ. ಇವಾಗ ಅಂದರೆ ನೀವು ಲೋನ್ ಕ್ಲಿಯರ್ ಮಾಡೇ ಕೊಡ್ತೀರಾ ಅಥವಾ ಕಂಟಿನ್ಯೂ ಕೊಡ್ತೀರಾ, ಹೆಂಗದು? ಕಂಟಿನ್ಯೂ ಕೊಡ್ತೇನೆ ರೀ ಸರ್, ಕಂಟಿನ್ಯೂ ಕೊಡ್ತೇನೆ. ಲೋನ್ ಕ್ಲಿಯರ್ ಬೇಕಾದ್ರೆ ಲೋನ್ ಕ್ಲಿಯರ್ ಕೊಡ್ತೇನೆ. ಓಕೆ, ಈಗ ಗಾಡಿ ರೇಟ್ ಏನು ಹೇಳ್ತೀರಾ? ಸರ್ ಇವತ್ತು ನೋಡಿ, ಲೋನ್ ಕಂಟಿನ್ಯೂ ಅಂತ ಸರ್, ಹಾರ್ಡ್ ಕ್ಯಾಶ್ ಸರ್. ಲೋನ್ ಕಂಟಿನ್ಯೂ ಆದರೆ ಹೆಂಗೆ, ಫುಲ್ ಕ್ಯಾಶ್ ಆದರೆ ಹೆಂಗೆ? ಫುಲ್ ಕ್ಯಾಶ್ ಅದ್ರಿ ಸರ್, ನಮ್ದು ಈಗ 6.70 ಬಿದ್ದಿದೆ, 6 ಲಕ್ಷ ತನಕ ಕೊಡ್ತೇನೆ. ನೀವು ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೇನೆ. ಓಕೆ. ಮತ್ತೆ ಲೋನ್ ಕಂಟಿನ್ಯೂ ಅಂದರೆ 2.70 ಕೊಡ್ತೀನಿ ಸರ್. 2,70,000? ಹಾಂ, ಈಗ 3 ಆಲ್ರೆಡಿ ಕಂತಾಗಿದೆ ಸರ್. ಮತ್ತು 7,500 ಚಿಲ್ಲರೆ ಇದೆ ಸರ್. 7,000 ಅಂದರೆ 7,500? ಹಾಂ, 7,500 ಇದೆ. ಮತ್ತು 3 ಕಂತು ಆಲ್ರೆಡಿ ಇವತ್ತು ಆಗಿದೆ ಸರ್. ಓಕೆ, ಇನ್ನು ರಿಮೈನಿಂಗ್ ಎಷ್ಟಿದಾವೆ? ಇವತ್ತು 57 ಇದೆ ಸರ್. ಟೋಟಲ್ ಕಂತಾ ಅಥವಾ ನೀವು ಇನ್ನೂ ಕಟ್ಟಬೇಕಾಗಿರೋದ? ಹಾಂ, ಕಟ್ಟಬೇಕಾಗಿತ್ತು. ಟೋಟಲ್ 60 ಸರ್. 60 ಕಂತಲ್ಲಿ 3 ಕಂತು ಕಟ್ಟಿದ್ರೆ ಇನ್ನು 57 ಕಂತು ಇದಾವೆ ಬ್ಯಾಲೆನ್ಸ್. ಹಾಂ ಸರ್. ಒಂದು ಕಂತು 7,500? ಹಾಂ ಸರ್. ಓಕೆ, ನಿಮಗೆ ಹ್ಯಾಂಡ್ ಕ್ಯಾಶು 2.70 ಕೊಟ್ಟರೆ ಕೊಡ್ತೀರಾ? ಹಾಂ ಸರ್, ನೀವು ಹೇಳಿದ್ರೆ ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀನಿ ಸರ್. ಹೇಗೆ? ಓಕೆ, ಗಾಡಿ ಇರೋದೆಲ್ಲಿ ಸರ್ ಇದು ಲೊಕೇಶನ್ನು? ಚಿಕ್ಕೋಡಿ ಸರ್. ಚಿಕ್ಕೋಡಿ, ಬೆಳಗಾಂ ಡಿಸ್ಟಿಕಾ? ಹಾಂ ಸರ್, ಎಸ್. ಓಕೆ, ಚಿಕ್ಕೋಡಿನಾ ಇನ್ನೆಲ್ಲಾದರೂ ಬೇರೆ ಕಡೆನಾ? ಚಿಕ್ಕೋಡಿಯಿಂದ ಸರ್ ಒಂದು 15 ಕಿಲೋಮೀಟರ್ ಊರಿದೆ ಸರ್, ಹಳ್ಳಿ ಬೇಗ ಅಂತ. ಅಲ್ಲಿದೆ. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹಾಂ, ಇದೆ ಸರ್. ಸರಿ ಸರ್.